ಮೇಡಮ್ದು ವಿಡಿಯೋ ಹಿಡಿತಾ ಇರೋದು. ವಿಡಿಯೋ ಮಾಡ್ಲಿ ಬಿಡ, ಅವ್ನ್ ಕೇಸ್ ಮಾಡ್ತೀನಿ ಅವ್ನ್ಗೆ. ಅವ್ನು ಬಾಳ ಆಡ್ತಾ ಇದ್ದಾನೆ, ನಾನು ನೋಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಅವ್ನ್ ಬಿಟ್ಟಿದ್ದೀನಿ. ವಿಡಿಯೋ ಹಿಡಿತಾನೆ. ವಿಡಿಯೋ ಮಾಡ್ಲಿ ಬಿಡ, ವಿಡಿಯೋ ಮಾಡ್ಲಿ ಬಿಡ, ಏನಂತೆ ಮಾಡ್ಕೋ. ಕರೆಕ್ಟ್ ಆಗಿ ಕ್ಲಾರಿಟಿ ಆಗಿ ಮಾಡ್ಕೋ ವಿಡಿಯೋನ. ಅಲ್ಲ ಮೇಡಮ್, ನಮ್ದು ಮನೆ ಹತ್ರ ಅಲ್ವಾ, ಅದಕ್ಕೆ ನಾವು ಇರ್ಬೇಕು. ಕ್ಲಾರಿಟಿ ಆಗಿ ವಿಡಿಯೋ ಮಾಡ್ಕೋ. ಪೊಲೀಸ್ ಇನ್ಸ್ಪೆಕ್ಟರ್ಗೆ ನೀನು ವಿಡಿಯೋ ಮಾಡ್ತೀಯಾ? ಕಾಪಿ ಇದೆ. ನಿಧಾನಕ್ ಮಾತಾಡೋ. ಮೊನ್ನೆ ಬಚಾವಾಗ್ಬಿಟ್ಟೆ, ಇವತ್ತು ಬಚಾವಾಗಲ್ಲ. ಜೋರ ಮಾತಾಡಿದ್ರೆ ನಿಧಾನಕ್ ಮಾತಾಡ್ಬೇಕು. ಮೊನ್ನೆ ಫುಲ್ ಡೈರಿ ಕೆತ್ತಿದ್ದೀನಿ ನಿನ್ ಬಗ್ಗೆ. ಇವತ್ತೇನಾರ ಸಣ್ಣದಾಗ ಮಿಸ್ ಮಾಡಿದ್ರೆ ಮಾತ್ರ ಬೇರೆ ತರ ಮಾತಾಡ್ತೀನಿ. ನಿಧಾನಕ್ ಮಾತಾಡ್ಬೇಕು. ರೋಡ್ ಅಲ್ಲಿ ನಿಂತ್ಕೊಂಡು ನಾನು ಇನ್ವೆಸ್ಟಿಗೇಷನ್ ಮಾಡಲ್ಲ. ನೀನು ಬರ್ತಾ ಇಲ್ಲ ಅಂತ SHO ಹೇಳಿಕೆ ನಾನು ಇಲ್ಲಿ ಬಂದಿರೋದು. ನಿಂದೇನ್ ಕಾಪಿ ಇದೆ ತಗೊಂಡ್ ಸ್ಟೇಷನ್ಗೆ ಬಾ. ಅರ್ಥ ಆಯ್ತಾ? ವಿಡಿಯೋ ಮಾಡಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿಸಂ ಬೇಡ. ನೀವಿರುವಾಗಲೇ ಒಂದು 2 ಟೈಮ್ ಕೊಟ್ಟಿದ್ದೀನಿ ಮೇಡಮ್. ಯಾರ ಹತ್ರ ಕೊಟ್ಟಿದ್ಯಾ? ನಿಮ್ಮ ಹತ್ರನೂ ಕೊಟ್ಟಿದ್ದೀನಿ. ಗ್ರಾಚಾರ ಕಡಿಮೆ ಆಗಿದೆ ನಿನಗೆ. ನಮ್ಮ ಕೋರ್ಟಿನ ಆದೇಶದಂತೆ ನಮ್ಮ ಮನೆಗೆ ನಾವು ಪೊಸಿಷನ್ಗೆ ಹೋಗಿದ್ದು. ಅಕ್ರಮವಾಗಿ ಬಾಡಿಗೆ ಕೊಟ್ಟಿದ್ರು. ಇಷ್ಟು ದಿನ ಬೆಲ್ಲದ ನಂದ ವಿಶಾಲಾಕ್ಷಿ ಅನ್ನೋರು ಅಕ್ರಮವಾಗಿ ಬಾಡಿಗೆ ಕೊಟ್ಕೊಂಡಿದ್ರು. ಅದನ್ನು ನಾವು ಇವತ್ತು ಪೊಸಿಷನ್ಗೆ ಹೋಗಿ ಮನೆ ಒಳಗೆ ಪೂಜೆ ಮಾಡಿ ಮನೆ ಒಳಗಿರುವಂಥ ಸಂದರ್ಭದಲ್ಲಿ ಆಗಲೇ 2 ದಿನ ನಿನ್ನೆ ಮನೆ ಒಳಗಿಂತ ಸಂದರ್ಭದಲ್ಲಿ ಪಟ್ಟಣ ಪೊಲೀಸ್ ಠಾಣೆ ಇಲಾಖೆಯವ್ರನ್ನ ಅಧಿಕಾರಿಗಳನ್ನ ಕರ್ಕೊಂಬಂದು ನಮ್ಮನ್ನು ಬೆದರಿಸಿ, ಇನ್ನೂ ಅವ್ರ ಜೊತೆ 50 ಜನಗಳನ್ನ ಕರ್ಕೊಂಬಂದು ನಮ್ಮನ್ನು ಬೆದರಿಸಿ ಹೊಡೆದಾಕ್ತೀವಿ ಅಂತೆಲ್ಲ ಹೇಳಿ ಖಾಸಗಿ ವ್ಯಕ್ತಿಗಳು. ಅದ್ರ ಜೊತೆ ಇನ್ಸ್ಪೆಕ್ಟರ್ ಸುಮಾರಾಣಿಯವರು ಕೂಡ ನಮಗೆ ಧಮಕಿಯನ್ನು ಹಾಕಿ, ನಾನು ನನ್ನ ಪ್ರೊಟೆಕ್ಷನ್ಗೋಸ್ಕರ ಲೈವನ್ನು ಮಾಡಿದಾಗ ನೀನು ಲೈವ್ ಮಾಡು, ನಿನ್ನ ಮೇಲೆ ನಾನು ಕೇಸ್ ದಾಖಲು ಮಾಡ್ತೀನಿ, ಆ ಥರ ಈ ಥರ ಅಂತ ನಮಗೆ ಎದುರಿಸಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಗೃಹ ಇಲಾಖೆಯವರಾಗಿರ್ಬೋದು, ಇಲ್ಲ SP ಶೋಭಾರಾಣಿ ಮೇಡಮ್ ಆಗಿರ್ಬೋದು, ಇದಕ್ಕೆ ನಮಗೆ ನ್ಯಾಯ ದೊರಕಿಸಿ ಸೂಕ್ತ ಇವ್ರ ಮೇಲೆ ಕ್ರಮ ಜರುಗಿಸಿ ತನಿಖೆನೂ ಮಾಡಿಸ್ಬೇಕು ಇವ್ರ ಮೇಲೆ ಅಂತ ಹೇಳ್ತೇನೆ. ಈಗಾಗಲೇ ನಾನು 2 ಬಾರಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಕ್ರಮವಾಗಿ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಸೊತ್ತು ನಮ್ಮ ಹತ್ರ ಇದೆ, ಮನೆ ಡಾಕ್ಯುಮೆಂಟ್ ಎಲ್ಲ ನಮ್ಮ ಹತ್ರ ಇದೆ, ಈ ಸೊತ್ತು ಕೂಡ ಇದೆ ನಮ್ಮ ಹತ್ರ. ಆಮೇಲೆ ಆ ಬೆಲ್ಲದ ನಂದ ವಿಶಾಲಾಕ್ಷಿ ಅನ್ನೋರ ಮೇಲೆ ನಾನು ಕಂಪ್ಲೇಂಟ್ ಕೂಡ ಲಾಡ್ ಮಾಡಿದ್ದೀನಿ. ಇದನ್ನು ಯಾವುದನ್ನು ಲೆಕ್ಕಿಸ್ತೀನಿ, ನಾನು ಕಂಪ್ಲೇಂಟೇ ಕೊಟ್ಟಿಲ್ಲ ನೀವು ಅಂತ ನಿನ್ನೆ ವೀಡಿಯೋದಲ್ಲೂ ಕೂಡ ಅವರು ನಮ್ಮ ಲೈವ್ನಲ್ಲಿ ಹೇಳಿದ್ದಾರೆ. ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಅಕ್ರಮ ಮಾಡಿ ಬಡವರಿಗೆ ಇದು ಅನ್ಯಾಯ ಆಗ್ತಾಯಿದೆ. ದಯವಿಟ್ಟು ನ್ಯಾಯ ದೊರಕಿಸ್ಕೊಡಿ. ಆ ಪಟ್ಟಣ ಪೊಲೀಸ್ ಠಾಣೆ ಕೃಷ್ಣರಾಜಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿರುವಂಥ ಅಧಿಕಾರಿಗಳನ್ನೆಲ್ಲ ತೆಗೆದು ಒಳ್ಳೆ ಅಧಿಕಾರಿಗಳಾಕಿ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ. ಕೃಷ್ಣರಾಜಪೇಟೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ನಮ್ಮೂರು ಟೌನು ಚಂದ್ರಶೇಖರ್ ಅಂದ್ಬಿಟ್ಟು. ಅಂದರೆ ನೀವು ನಿಮ್ಮ ಮನೆಯನ್ನು ಯಾರು ಬಾಡಿಗೆ ಕೊಟ್ಟಿದ್ದೀರಿ? ನಮ್ಮ ಮನೆಯನ್ನು ಅಕ್ರಮ ವ್ಯಕ್ತಿಗಳು, ಈ ಬೆಲ್ಲದ ನಂದ ವಿಶಾಲಾಕ್ಷಿ ಅನ್ನೋರು ಅಕ್ರಮವಾಗಿ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದಲ್ಲದೆ ನಾವು ಕೋರ್ಟು ಕಚೇರಿ ಅಂತ ಅಲ್ದಿ ನಮ್ಮಂತೆ ಮಾಡ್ಕೊಂಬಂದು 2015ರಲ್ಲಿ ನಮ್ಮಂತೆ ನ್ಯಾಯಾಲಯ ಆದೇಶ ಮಾಡ್ತು. ಇದು ದಕ್ಷಿಣಾಮೂರ್ತಿ ಅವರಿಗೆ ಸೇರಿದ ನಮ್ಮ ತಂದೆಯವರಿಗೆ ಸೇರಿದ ಆಸ್ತಿ ಅಂತ ಕೋರ್ಟ್ ಆದೇಶ ಇದೆ. ಆಮೇಲೆ ಈ ಸೊತ್ತಿದೆ ನಮ್ಮ ಹತ್ರ. ಆಮೇಲೆ ಈ ಸೊತ್ತು ಜೊತೆಗೆ ಟ್ಯಾಕ್ಸ್ ಕೂಡ ನಾವೇ ಕೊಡ್ತಾ ಇರೋದು ಅದಕ್ಕೆ. ಆದರೆ ಬಾಡಿಗೆ ಮಾತ್ರ ಅವರು ಅಕ್ರಮದಲ್ಲಿ ಕೊಟ್ಕೊಂಡು ನೀವು ಬಂದರೆ ನಮ್ಮ ಮನೆ ಹತ್ರ ಕೊಲೆ ಮಾಡ್ತೀವಿ ನಿಮ್ಮನ್ನ, ಇನ್ನೂ 100 ಜನ ಬರ್ತಾರೆ ನಮ್ಮ ಹಿಂದೆ, ಅದು ಇದು ಅಂತ ಈಗಾಗಲೇ ಕೂಡ ನಮ್ಮ ತಂದೆಯವ್ರಿಗೂ ಕೂಡ ಇದೇ ಹಿಂಸೆನ ಕೊಟ್ಟಿರ್ತಾರೆ ಅವರು. ಪಾಪ ನಮ್ಮ ತಂದೆ ಅದರಿಂದ ನರಳಿ ಜೀವ ಬಿಟ್ಟಿದ್ದಾರೆ. ಈ ಕೇಸ್ನ ಹೌದು, ಗೊತ್ತಿಲ್ಲ. ನಾವು ಮನೆ ಒಳಗಡೆ ಇದ್ದು ಅವರು ಏನೋ ಯಾರು ಅಕ್ರಮವಾಗಿ ಬಾಡಿಗೆ ಇದ್ರಲ್ಲ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಬಂದು ನಮ್ಮ ಮೇಲೆ ನಿನ್ನ ಹತ್ರ ದಾಖಲೆ ಏನಿದೆ ತಗೊಂಬಾ ಅಂತ ಅವರು ಹೇಳ್ತಾರೆ ನನಗೆ. ನಾನು ದಾಖಲೆ ಏನಿದೆ ತಗೊಳ್ಳಿ ಮೇಡಮ್ ಅಂತ ಅವ್ರಿಗೆ ತೋರ್ಸೋಕೆ ಹೋದ ಕ್ಷಣದಲ್ಲಿ ನನ್ನನ್ನು ಬೈದು ಅವರು, ನಾನು ನೋಡಲ್ಲ ಇಲ್ಲಿ, ನೀ ಸ್ಟೇಷನ್ಗೆ ತಗೊಂಬಾ, ಆ ಥರ ಈ ಥರ ಅಂತ ನನಗೆ ದೌರ್ಜನ್ಯ ಮಾಡ್ತಾರೆ. ಅಂದರೆ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಅವರು ಏನು ಮಾಡೋಕೆ ಹೊರಟಿದ್ದಾರೆ ನಮಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಸೂಕ್ತ ಮೇಲಧಿಕಾರಿಗಳು ಸೂಕ್ತ ಕ್ರಮನ ಜರುಗಿಸಿ ತನಿಖೆನೂ ಕೂಡ ಮಾಡಿಸ್ಬೇಕು ಇದ್ರ ಬಗ್ಗೆ ಅವ್ರಿಗೆ ಅಂತ. ಈ ಹಿಂದೆ ಕೂಡ ನಮಗೆ ಸಾರ್ವಜನಿಕ ಸ್ಥಳದಲ್ಲಿ ಥಳಿಸಿ ಅವರು ಒಮ್ಮೆ ನಮ್ಮ ಅಕ್ಕನ ಮಗನಾದ ಪ್ರಜ್ವಲ್ ಮತ್ತು ನನ್ನನ್ನು ಥಳಿಸಿ, ಇವರೇ ಯಾರು ಸುಮಾರಾಣಿ ಮತ್ತು ಶಫೀವುಲ್ಲಾ ಡ್ರೈವರು, ರಘು ಅನ್ನೋ ಒಬ್ಬ ಪೊಲೀಸ್ ಪೇದೆ ನಮ್ಮನ್ನು ಥಳಿಸಿ ಅಮಾನುಷವಾಗಿ ಥಳಿಸಿ, ಅದನ್ನು MLC ಕೂಡ ಆಗಿದೆ. ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ತಗೊಂಡಿದ್ದೀನಿ, ಅದ್ರ ಬಗ್ಗೆ ಚಿಕಿತ್ಸೆ ತಗೊಂಡಿದ್ದೀನಿ. ದೂರು ಕೊಟ್ಟಿದ್ದೀವಿ. ಇವಾಗ SP ಅವ್ರಿಗೆ ದೂರು ಕೊಟ್ಟಿದ್ದೀವಿ. ನಮಗೆ ನೋಡಿ ಈ ಥರ ಆಗಿದೆ. ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿ ನಮಗೆ ಸ್ಪಂದನೆಯನ್ನು ಮಾಡ್ತಾಯಿಲ್ಲ. ಇದಕ್ಕೆ ಹೆಂಗಾದರೂ ಮಾಡಿ ಒಂದು ಕ್ರಮ ಜರುಗಿಸಿ ಮೇಡಮ್. ನಮಗೆ ಪ್ರೊಟೆಕ್ಷನನ್ನು ನೀವೇ ನೀಡಬೇಕು. ನಾವು ಪೊಲೀಸ್ ಠಾಣೆಗಳ ಹತ್ರ ಹೋಗೋಕ್ಕಾಗ್ತಾಯಿಲ್ಲ. ಹೋದರೆ ನಿಮ್ಮನ್ನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಒಳಗಡೆ ಮೊಬೈಲ್ನ ಕಿತ್ಕೊಂಡು ವೀಡಿಯೋ ಎಲ್ಲ ಡಿಲೀಟ್ ಮಾಡಿದ್ದಾರೆ. ನಮಗೆ ಸಂಬಂಧಪಟ್ಟಂಥ ನಮ್ಮ ವೈಯಕ್ತಿಕ ವೀಡಿಯೋಗಳನ್ನೆಲ್ಲನೂ ಅವರು ಡಿಲೀಟ್ ಮಾಡಿ ನಮ್ಮನ್ನು ಅಮಾನುಷವಾಗಿ ನಮ್ಮ ಎಲ್ಲ ದೌರ್ಜನ್ಯನ ಎಸಗ್ತಾ ಇದ್ದಾರೆ ಸರ್. ಇದರಿಂದ ನ್ಯಾಯ ಕೊಡಿಸ್ಬೇಕು. ನನ್ನ ಹೆಸರು ಚಂದ್ರಶೇಖರ್, ದಕ್ಷಿಣಮೂರ್ತಿಯವ್ರ ಮಗ, ಕೃಷ್ಣರಾಜಪೇಟೆ.